ವರ್ಲ್ಡ್ ಕಪ್ ಪಂದ್ಯ ಈಗಾಗಲೇ ಆರಂಭವಾಗಿದೆ. ಭಾರತದ ಜೊತೆ ಕ್ರಿಕೆಟ್ ಆಡಲ್ಲ ಅಂತ ಪಾಕ್ ಕೂತಿತ್ತು. ಈ ನಿಟ್ಟಿನಲ್ಲಿ ಇವತ್ತು ಐಸಿಸಿ ಪಿಸಿಬಿ ಜೊತೆ ಮೀಟಿಂಗ್ ನಡೆಸಿದೆ. ಆದರೆ ಈ ವೇಳೆ ಪಿಸಿಬಿ ಕೆಲ ಕಂಡೀಷನ್ ಹಾಕಿದೆ. ಅದೇನೆಂದ್ರೆ ಟಿ20 ಟೂರ್ನಿಯಿಂದ ಹೊರಗುಳಿದಿರುವ ಬಾಂಗ್ಲಾದೇಶಕ್ಕೆ ಐಸಿಸಿ ಖಾತ್ರಿಪಡಿಸಿದ ಭಾಗವಹಿಸುವಿಕೆ ಶುಲ್ಕವನ್ನ ಬಾಂಗ್ಲಾಗೆ ನೀಡಬೇಕೆಂದು. ಇದಕ್ಕೆ ಐಸಿಸಿ ಬಾಂಗ್ಲಾಗೆ ಶಿಕ್ಷೆ ಆಗಲ್ಲ, ಅಲ್ಲದೆ ಐಸಿಸಿ ಆದಾಯದ ಪಾಲು ಸಿಕ್ಕೇ ಸಿಗುತ್ತೆ ಎಂದಿದೆ. ಇನ್ನು ಭವಿಷ್ಯದಲ್ಲಿ ಬಾಂಗ್ಲಾ ಕ್ರಿಕೆಟ್ ತಂಡಕ್ಕೆ ಹೋಸ್ಟಿಂಗ್ ಹಕ್ಕು ನೀಡಬೇಕೆಂದು ಪಿಸಿಬಿ ಕೇಳಿಕೊಂಡಿದೆ. ಇದಕ್ಕೆ ಐಸಿಸಿ ಓಕೆ ಎಂದಿದೆಯಂತೆ. ಇನ್ನು ಬಹಳ ಮುಖ್ಯವಾಗಿ ಭಾರತ ಬಾಂಗ್ಲಾ ಪಾಕ್ ಜೊತೆ ದ್ವಿಪಕ್ಷೀಯ ಕ್ರಿಕೆಟ್ ಆಡಲು ಭಾರತಕ್ಕೆ ಒತ್ತಡ ಹೇರುವಂತೆ ಪಿಸಿಬಿ ಕೇಳಿಕೊಂಡಿದೆ. ಇದಕ್ಕೆ ಐಸಿಸಿ ಆಗಲ್ಲ ಎಂದಿದೆ. ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಐಸಿಸಿ ಹೇಳಿದೆ. ಅಷ್ಟೇ ಅಲ್ಲ, ಭಾರತದ ಬಾಂಗ್ಲಾ ಪ್ರವಾಸ ರದ್ದತಿ ಬಗ್ಗೆಯೂ ಅದರ ಸಂಪೂರ್ಣ ಅಧಿಕಾರ ಆಯಾ ಕ್ರಿಕೆಟ್ ಮಂಡಳಿ ಹಾಗೂ ಆಯಾ ದೇಶದ ಸರ್ಕಾರಕ್ಕೆ ಇರೋದು. ನಾವು ಯಾವ ದೇಶದ ಮೇಲೂ ಒತ್ತಡ ಹೇರಲು ಆಗಲ್ಲ ಅಂತ ಐಸಿಸಿ ಹೇಳಿದೆ. ಅಂದಹಾಗೆ ಈ ಮೀಟಿಂಗ್ ಬಳಿಕ ಪಿಸಿಬಿ ನಿರ್ಧಾರ ಏನೆಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಪಾಕ್ ಭಾರತದ ಜೊತೆ ಕ್ರಿಕೆಟ್ ಆಡುತ್ತೋ ಇಲ್ವೋ ಅನ್ನೋದನ್ನ ಐಸಿಸಿ ಸ್ಪಷ್ಟಪಡಿಸಬೇಕಿದೆ.